ಹರಿ ಓಂ ಗುರುಭ್ಯೋ ನಮಃ. ನಾಗಪಂಚಮಿ ಆಚರಣೆಗೆ ಎಲ್ಲರಿಗೂ ಶುಭಾಶಯಗಳು. ನೋಡಿ, 2026 ಆಗಸ್ಟ್ 17ನೇ ತಾರೀಕು ಈ ಒಂದು ನಾಗಪಂಚಮಿ ಸೋಮವಾರ ಬಂದಿರತಕ್ಕಂಥದ್ದು ತುಂಬ ವಿಶೇಷ. ಶುಕ್ಲ ಪಂಚಮಿ ಸಾಯಂಕಾಲ 6:41 ಇರುತ್ತೆ. ಬೆಳಗಿನ ಜಾವ 6ರಿಂದ 7:30 ಕೂಡ ಮೊದಲ ಜಾಮದಲ್ಲಿ ಮಾಡುವಂತಹವರಿಗೆ ತುಂಬ ಸುಪ್ರದ. 9ರಿಂದ 10:30 ಎರಡನೇ ಜಾಮದಲ್ಲಿ ಶುಭಪ್ರದ ಇರುತ್ತೆ. ಸುಮಂಗಲಿಯರು ಈ ಒಂದು ಪೂಜೆಯನ್ನ ಬೆಳಗಿನ ಜಾವ ಅಭ್ಯಂಜನ ಸ್ನಾನ ಮುಗಿಸಿ ಸ್ನಾನ ನಂತರ ಮನೆಯನ್ನ ಶುಭ್ರಪಡಿಸಿ ದೇವರ ಸನ್ನಿಧಿಯನ್ನ ಶುಚಿಗೊಳಿಸಿ ದೇವರಿಗೆ ನೈವೇದ್ಯವನ್ನ ಮಾಡಿಕೊಂಡು ದೇವರುಗಳಿಗೆ ಶುಭ್ರಗೊಳಿಸಿ ಪೂಜೆ ಮಾಡೋದಕ್ಕೋಸ್ಕರ ಎಲ್ಲ ರೀತಿಯ ಏರ್ಪಾಡುಗಳನ್ನ ಮಾಡಿಕೊಳ್ಳುವಂತಹದ್ದು. ಈ ದೇವಿಯ ಒಂದು ಶ್ಲೋಕ: ಅನಂತಂ ವಾಸುಕಿ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲೀಯ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮಾನಾಂ ಸಾಯಂಕಾಲೇ ಪಟೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ. ನೋಡಿ, ಈ ಒಂದು ಶ್ಲೋಕದ ಪ್ರಕಾರ ದೇವರ ಒಂದು ಪೂಜೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನುವಂತಹ ತಿಳ್ಕೋಬೇಕು. ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲೀಯ ಈ 9 ಮಹಾ ನಾಗರ ನಾಮಗಳನ್ನು ಪ್ರತಿದಿನ ಪಠಿಸುವುದರಿಂದ ಬೆಳಿಗ್ಗೆ ಸಂಜೆ ಅವರಿಗೆ ಸರ್ಪದೋಷಗಳು ನಿವಾರಣೆಯಾಗಿ ಅವರ ಮನೆಯಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಸಿಗುವಂತಹದ್ದು. ಪ್ರತಿಯೊಬ್ಬರು ಕೂಡ ಈ ಒಂದು ಪೂಜೆಯನ್ನ ಯಾವ ರೀತಿ ಮಾಡಬೇಕು, ಅದಕ್ಕೆ ಸಾಮಗ್ರಿಗಳು ಏನು ಬೇಕು ಅನ್ನುವಂತಹ ವಿಚಾರಕ್ಕೆ ಅರ್ಶಿನ, ಕುಂಕುಮ, ಗಂಧ, ಅಕ್ಷತೆ, ಬಿಡಿ ಹೂವು, ಕಟ್ಟಿದ ಹೂವು, ಹೂವಿನ ಹಾರ, ಬಿಲ್ಲುಪತ್ರೆ, ದರ್ಬೆ, ದೂರ್ವೆ ಅಂತಂದ್ರೆ ಗರಿಕೆ ಹುಲ್ಲು, ಹಾಲು, ಪಂಚಾಮೃತ ಸ್ನಾನ, ದೇವರಿಗೆ ಅಭಿಷೇಕ ಮಾಡಿಸುವಂತಹ ಸನ್ನಿವೇಶ ಇದ್ದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ತೆಂಗಿನಕಾಯಿ, ಬಾಳೆಹಣ್ಣು, ವಿಳ್ಯದೆಲೆ, ಅಡಿಕೆ, ಊದುಬತ್ತಿ ಮತ್ತು ಕರ್ಪೂರ, ದೀಪದ ಎಣ್ಣೆ, ತುಪ್ಪದ ದೀಪದ ಬತ್ತಿಗಳು, ನೈವೇದ್ಯಕ್ಕೆ ಸಿಹಿ ತಿಂಡಿಗಳನ್ನ ಮಾಡಿಕೊಂಡು ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚುವಂತಹದ್ದು ತುಂಬಾ ಶ್ರೇಷ್ಠತರ. ಮಕ್ಕಳಿಗೆ ಹಂಚುವುದರಿಂದ ಈ ಒಂದು ಸರ್ಪದೋಷ ಪರಿಹಾರ ಆಗತ್ತೆ, ಅಂದ್ರೆ ಮಕ್ಕಳಿಂದ ಆಶೀರ್ವಾದ ಸಿಗತ್ತೆ. ಹಾಗಾಗಿ ಮತ್ತೆ ದೇವರುಗಳ ಹತ್ರ ತುಪ್ಪದ ದೀಪವನ್ನ ಬೆಳೆಸುವಂತಹದ್ದು ವಿಶೇಷತಃ. ಅವ್ರ ಸಿಕ್ತಾನುಸಾರ ಸಿಹಿ ತಿಂಡಿಗಳನ್ನ ದೇವರ ಮುಂದೆ ನೈವೇದ್ಯಿಸುವಂತಹದ್ದು ತುಂಬಾ ಶ್ರೇಷ್ಠತರ ಆಗಿರುತ್ತೆ. ದೀಪಗಳು 7, 9, 12 ಇಡುವುದು ತುಂಬಾ ಶ್ರೇಷ್ಠತರ. ದೀಪಗಳನ್ನ ಬೆಲ್ಲ, ಅಕ್ಕಿಯಿಂದ ಮಾಡಿರ್ತಕ್ಕಂತಹ ದೀಪ ಇಟ್ಟರೆ ತುಂಬಾ ಶ್ರೇಷ್ಠತರ ಆಗಿರುತ್ತೆ. ಈ ರೀತಿಯಾಗಿ ಮಾಡುವಂತಹ ಸ್ತ್ರೀಯರಿಗೆ ತುಂಬಾ ಶ್ರೇಷ್ಠತರವಾದಂತಹ ಆಯುಷು, ಆರೋಗ್ಯ, ಸುಮಂಗಲಿಯ ಭಾಗ್ಯ, ಅಂದ್ರೆ ಗಂಡನಿಗೆ ಆಯುಷು ವೃದ್ಧಿ ಸಿಗುವಂತಹದ್ದು ವಿಶೇಷತಃ. ನೋಡಿ, ಹುತ್ತದ ಒಂದು ಪೂಜೆ ಮಾಡುವಂತಹ ಅವರು ತುಂಬಾ ಜಾಗೃತರಾಗಿರಬೇಕು. ಯಾಕೆಂತಂದ್ರೆ ಹಾಲನ್ನ ಹುತ್ತದ ಮೇಲೆ ಚೆಲ್ಲುವುದರಿಂದ ಅಥವಾ ಪ್ರೋಕ್ಷಣೆ ಮಾಡೋದ್ರಿಂದ ಅಥವಾ ಸುರಿಯೋದ್ರಿಂದ ಹುತ್ತ ನೆನೆದು ಅದು ಹದನಾಗ್ಬಿಡುವಂತಹದ್ದು. ಅಂದ್ರೆ ಒಳಗಡೆ ಹಾವು ಸಂಚಾರದಲ್ಲಿ ಇರೋದಕ್ಕೆ ಬಿಡೋದಿರ ನಾವು ನೆನೆಸಿ ತುಂಬಾ ದೋಷ ಮಾಡ್ತೀವಿ. ಆವಾಗ ಸರ್ಪ ಶಾಪ ಬರುತ್ತೆ ಹೊರತು ಸರ್ಪದ ಅನುಗ್ರಹ ಬರಲ್ಲ. ಹಾಗೆ ಹಾಲನ್ನ ಆ ಬಿಳದೆಡೆ ಅಂದ್ರೆ ನೇರವಾಗಿ ಎಲ್ಲಿ ಆ ಒಂದು ರಂಧ್ರ ಇರುತ್ತೋ ರಂಧ್ರದಿಂದ ಒಳಗಡೆಗೆ ಬೀಳುವ ರೀತಿ ಹಾಕಬೇಕಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಗೆಲ್ರಿಗೂ ಕೂಡ ಸಿಗುವಂತಹ ಒಂದು ಪ್ರತಿಫಲಗಳು ಈ ಕೊನೆಯದಲ್ಲಿ ತಿಳಿಸಿರ್ತಕ್ಕಂತಹ ಆ ಒಂದು ಪ್ರತಿಫಲಗಳೆಲ್ಲವೂ ಕೂಡ ಪಡೆಯಬಹುದಾಗಿರುತ್ತೆ. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.